ಹಾಯ್ ಹಲೋ ನಮಸ್ತೆ ದಾವಣಗೆರೆ, ನಾನ್ ನಿಮ್ಮ ತೀರ್ಥ ಡಿ ರಾಮಪ್ಪ ಹೆಬ್ಬಾಳ್. ನಾವ್ ಬಂದಿರೋದು ಅರುಣ್ ಸಾಗರ್ ಬೆಣ್ಣೆ ದೋಸೆ ಹೋಟೆಲ್. ಇದು ಬಂದು ಲೊಕೇಟ್ ಆಗಿರೋದು ಶಾಮನೂರ್ ರಸ್ತೆಯಲ್ಲಿರೋ ರಿಂಗ್ ರೋಡ್ ಅಲ್ಲಿ. ನಾವು ದಾವಣಗೆರೆ ಅಂದ್ರೆ ಮೊದ್ಲೇನೆ ಬೆಣ್ಣೆಗೆ ಫೇಮಸ್ ಅಲ್ವಾ, ಬೆಣ್ಣೆ ದೋಸೆ ಅಂತಂದ್ರೇನೆ ಫೇಮಸ್. ಅದ್ರಲ್ಲಿ ಅರುಣ್ ಸಾಗರ್ ಬೆಣ್ಣೆ ದೋಸೆ ಹೋಟೆಲ್ ಅಲ್ಲಿ ಬೆಣ್ಣೆ ದೋಸೆ ಹಾಗೆ ಬೆಣ್ಣೆ ಪಟ್ಟು ಸಖತ್ ಟೇಸ್ಟಿ ಆಗಿರುತ್ತೆ ಅಂತ ಕೇಳ್ಪಟ್ಟಿದೀನಿ. ಬನ್ನಿ ಟೇಸ್ಟ್ ಮಾಡಿ ನಿಮ್ಗೂ ಹೇಳ್ತೀನಿ. ಬನ್ನಿ ಹಾಗೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಅರುಣ್ ಕುಮಾರ್ ಅಂತ ಮೇಡಮ್. ಸರ್ ಈ ಹೋಟೆಲ್ ನ ನಡೆಸ್ತಾ ಇರೋದು ನೀವೇ? ಹೌದು ಮೇಡಮ್, ನಾನು. ಸರ್ ನಿಮ್ಗೆ ಎಷ್ಟು ವರ್ಷದ ಅನುಭವ ಇದೆ ಈ ಈ ದೋಸೆ? ಹೋಟೆಲ್ 25-30 ವರ್ಷ ಇದೆ ಮೇಡಮ್. ಬೇರೆ ಹೋಟ್ಲಲ್ಲಿ ಒಂದು 25-30 ವರ್ಷ ನಾ ಕೆಲಸ ಮಾಡಿದ್ದೀನಿ ಮೇಡಮ್. ಹಂಗಾಗಿ ಒಂದು ಸ್ವಂತ ಉದ್ಯಮನೇ ಮಾಡ್ಬೇಕಂತ ನಾನೇನೋ ಬೇರೆಯವರಿದ್ದಾಗ ಏನೋ ಇದಿಲ್ಲ ಅಂತಂದು ಆ ದುಡಿಮೆ ನಾನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೋದು ಮೇಡಮ್. ಸರ್ ನಾವು ಕೇಳ್ಪಟ್ಟಿರೋ ಪ್ರಕಾರ ನೀವೆಲ್ಲ ಸ್ಪೆಷಲ್ ಇವೆಂಟ್ಸ್ಗೆಲ್ಲ ಹೋಗಿದ್ದೀರಾ ಅಂತ ಹೇಳಿದ್ದೀನಿ. ಹೌದು ಮೇಡಮ್, ಹೋಗಿದ್ದೇನೆ. ಅನಂತ ಅಂಬಾನಿ ಮದುವೆ ಇತ್ತಲ್ಲ ಮೇಡಮ್, ಅಲ್ಲಿ ಒಂದು ವಾರ ಗುಜರಾತಲ್ಲಿ ಪ್ರೀ ವೆಡ್ಡಿಂಗಲ್ಲಿ ಹತ್ತತ್ರ ಒಂದು 10 ದಿನ ಅಲ್ಲಿ ಆಲ್ಟಿಂಗ್ ಇದ್ವಿ ಮೇಡಮ್. ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಇತ್ತಲ್ಲ, ಹಂಗಾಗಿ ಅಲ್ಲಿ ಗುಜರಾತಲ್ಲಿ 10 ದಿನ ಇದ್ವಿ ಮೇಡಮ್. ಮತ್ತೆ ಅದನ್ನ ಮುಗಿಸ್ಕೊಂಡು ಮತ್ತೆ ಮುಂಬೈಲಿಗೆ ಬಂದ್ವಿ ಮೇಡಮ್. ಮುಂಬೈ ಮದುವೆಗೆ ಹೋಗಿದ್ವಿ. ಅಲ್ಲಿ 4 ದಿನ ಇದ್ದು ಅಲ್ಲಿ ದೋಸೆ ಹಾಕಿಕೊಟ್ಟು ಎಲ್ಲ ಇದು ಮಾಡ್ಕೊಂಡ್ವಿ ಮೇಡಮ್. ಮತ್ತೆ G20 ಮೀಟಿಂಗಲ್ಲಿ ಅಟೆಂಡ್ ಆಗಿದ್ವಿ ಮೇಡಮ್, ತೋರಣಗಲ್ ಟೌನ್ಶಿಪ್ಪಲ್ಲಿ. ಅಲ್ಲಿ ಹತ್ತತ್ರ 10 ದಿನ ಅಲ್ಲೇ ಇದ್ವಿ ಮೇಡಮ್. ಇದು ಎಲ್ಲ ಗೆಸ್ಟ್ಗಳಿಗೆಲ್ಲ ನಮ್ಮ ದೋಸೆನೆಲ್ಲ ಪರಿಚಯ ಮಾಡಿ ದಾವಣಗೆರೆಯಲ್ಲಿ ಒಂದು ಹೆಸರು ಮಾಡಿದ್ವಿ ಮೇಡಮ್ ನಾವು. ಸರ್ ಇಲ್ಲಿ ಏನೇನೆಲ್ಲ ಸ್ಪೆಷಲ್ ಆಗಿ ಸಿಗುತ್ತೆ? ಸ್ಪೆಷಲ್ ಅಂದ್ರೆ ದಾವಣಗೆರೆಯಲ್ಲಿ ಸ್ಪೆಷಲ್ ಅಂದ್ರೆ ಬೆಣ್ಣೆ ದೋಸೆ ಮೇಡಮ್. ಏನಂದ್ಬಿಟ್ರೆ ಈ ಬೆಣ್ಣೆ ಪಡ್ಡು ಇದೆ, ಆಮೇಲೆ ಬೆಣ್ಣೆ ಮಸಾಲ, ಬೆಣ್ಣೆ ಉಪ್ಪನ್ನು, ಅದೆಲ್ಲ ವೆರೈಟಿ ದೋಸೆ ವೆರೈಟಿನೂ ಮಾಡಿದ್ವಿ ಮೇಡಮ್. ಬೆಣ್ಣೆ ಈರುಳ್ಳಿ ದೋಸೆ ಅಂತ ಮಾಡಿದ್ವಿ. ಆಮೇಲೆ ಬೆಣ್ಣೆ ಪಡ್ಡು ಅಂತ ಮಾಡ್ತಾ ಇದ್ದೀವಿ ಈಗ ಸ್ಪೆಷಲ್ ಆಗಿ, ಅದನ್ನು ಮಾಡ್ತಾ ಇದ್ದೀವಿ ಮೇಡಮ್. ಬೆಣ್ಣೆ ದೋಸೆಯಲ್ಲಿ ವೆರೈಟಿ ದೋಸೆ ಮೇಡಮ್. ಬೆಣ್ಣೆ ಖಾಲಿ ದೋಸೆ ಇದೆ, ಬೆಣ್ಣೆ ದೋಸೆ ಮಸಾಲೆ, ಬೆಣ್ಣೆ ಮಸಾಲೆ, ನಾರ್ಮಲ್ ಮಸಾಲೆ, ಬೆಣ್ಣೆ ಉಪ್ಪನ್ನು, ಆಯಿಲ್ ಉಪ್ಪನ್ನು, ಈ ತುಪ್ಪದ ದೋಸೆನೂ ಮಾಡ್ಬೇಕಂತಂದು ಹೊರಟಿದ್ದೀವಿ ಮೇಡಮ್. ಅದು ಗೀ ರೋಸ್ಟ್ ಮಸಾಲ, ಬೆಣ್ಣೆ ಮಸಾಲ, ಆ ಟೈಪ್ ಎಲ್ಲ ಮಾಡ್ಬೇಕಂತಂದು ಪ್ಲಾನಿಂಗ್ ಇದೆ ಮೇಡಮ್ ನಮ್ದು. ಸರ್ ಎಲ್ಲ ಕಡೆ ದೋಸೆಗಿಂತಲೂ ಇಲ್ಲಿನ ದೋಸೆ ತುಂಬಾನೇ ಡಿಫ್ರೆಂಟ್ ಆಗಿ ಟೇಸ್ಟ್ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಅದಕ್ಕೆ ಏನ್ ಸೀಕ್ರೆಟ್ ನಿಮ್ದು? ಮೇಡಮ್ ನಾವು ಹಳ್ಳಿದ್ದೇನೆ ಬೆಣ್ಣೆ ಎಲ್ಲ ತರಿಸಿ ಪರಿಶುದ್ಧವಾದ ಬೆಣ್ಣೆನ ಹಳ್ಳಿದ್ದೆ ತಗೊಂಬರ್ಸಿ, ಆಮೇಲೆ ನಮ್ದೆಲ್ಲ ಸ್ಪೆಷಲ್ ಅಂದ್ರೆ ಕಟ್ಟಿಗೆ ಒಲೆ ಮೇಡಮ್. ಟೇಸ್ಟ್ ಬರ್ತಿರೋದೇ ಕಟ್ಟಿಗೆ ಒಲೆ ಇದ್ದ, ಹಂಗಾಗಿ ಪುರಾತನದನ್ನು ಕಟ್ಟಿಗೆ ಒಲೆದ ಮೇಲೆ ಬಂದಿದೆ. ಹಂಗಾಗಿ ಆ ದೋಸೆನ ಕಟ್ಟಿಗೆ ಒಲೆಯಲ್ಲೇ ಮಾಡ್ತಿದ್ವಿ ಮೇಡಮ್. ಹಂಗಾಗಿ ಆ ಟೇಸ್ಟ್ ಚೇಂಜ್ ಆಗ್ತದೆ ಮೇಡಮ್. ಬನ್ನಿ ನೋಡೋಣ. ಈ ಕಟ್ಟಿಗೆ ಎಲ್ಲ ಈ ಟೈಪ್ ಮಾಡ್ತಾ ಇದ್ದೀವಿ ಮೇಡಮ್. ಈ ಟೈಪ್ ಎಲ್ಲ ಇದು ಮಾಡ್ಕೊಂಡು ಕಟ್ಟಿಗೆ ಒಲೆಯಲ್ಲೇ ಇದು ಮಾಡೋದು ಮೇಡಮ್. ಮತ್ತೆ ನಾವು ಸಿಲಿಂಡರ್ ಆ ಟೈಪ್ ಏನೋ ಬಳಸ್ತಾ ಇಲ್ಲ ಮೇಡಮ್. ಹಂಗಾಗಿ ಈ ಸಿಲಿಂಡ್ರಲ್ಲಿ ಆತಂದ್ರೆ ಟೇಸ್ಟ್ ಬರಲ್ಲ ಮೇಡಮ್. ಅದು ಈ ಕಟ್ಟಿಗೆ ಒಲೆಲ್ಲ ಆತಂದ್ರೆ ಬೆಣ್ಣೆ ಮಾಡಿ ಹಳ್ಳಿ ಬೆಣ್ಣೆ ಮೇಡಮ್. ಎಲ್ಲ ಇದು ಹಳ್ಳಿ ಬೆಣ್ಣೆ ತರಿಸ್ತಾ ಇದ್ದೀವಿ ಮೇಡಮ್. ಆಮೇಲೆ ನಮ್ದು ರೇಟ್ ರೀಸನಬಲ್ ಇದೆ ಮೇಡಮ್. ಬೇರೆ ಹಂಗೆ 120 ತನಕ ನಮ್ದಿಲ್ಲ ಮೇಡಮ್. ಈಗ ನಮ್ದು ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ಉದ್ದೇಶದ್ದೇನೆ ನಾವು ಸ್ವಲ್ಪ ರೇಟ್ ರೀಸನಬಲ್ ಇಟ್ಟು ಮಾಡ್ತಾ ಇದ್ದೀವಿ ಮೇಡಮ್. ಸರ್ ಒಂದು ಪ್ಲೇಟ್ ಬೆಣ್ಣೆ ದೋಸೆಗೆ ಏನ್ ರೇಟ್ ತಗೋತೀರಾ? ಒಂದು ಪ್ಲೇಟಿಗೆ ಆಯ್ತಂದ್ರೆ 90 ರೂಪಾಯಿ ಮೇಡಮ್. ಬೇರೆ ಕಡೆ ಎಲ್ಲ 120 ಇದೆ ಮೇಡಮ್. ನಮ್ಮಲ್ಲಿ ಮಾತ್ರ ಸಿಂಗಲ್ 45, ಪ್ಲೇಟ್ 90 ರೂಪಾಯಿ ತಗೊಂತಿದೆ ಮೇಡಮ್. ಖಾಲಿ ದೋಸೆನೂ 45 ರೂಪಾಯಿ ಮಾಡಿದ್ವಿ. ಬೆಣ್ಣೆ ಉಪ್ಪನ್ನು 70, ಬೆಣ್ಣೆ ಮಸಾಲ 70, ನಾರ್ಮಲ್ ಮಸಾಲ 50. ಈ ಟೈಪ್ ವೆರೈಟಿಯಲ್ಲೇ ಟೇಸ್ಟ್ ಇದು ಮಾಡಿ ಕೊಡ್ತಾ ಇದ್ದೀವಿ ಮೇಡಮ್. ಇಲ್ಲ ಟೇಸ್ಟ್ ಕೊಟ್ಟು ನಾವು ಇದನ್ನೆಲ್ಲ ಹೇಳ್ತಿರೋದು ನೋಡಿದ್ರೆ ಮೊದಲು ಟೇಸ್ಟ್ ಮಾಡ್ಬಿಟ್ಟು ನಮ್ಮ ವೀಕ್ಷಕರಿಗೆ ರಿವ್ಯೂ ಕೊಡ್ಬೇಕು ಅಂತ ಇದ್ದೀನಿ. ನನಗೆ ಬೆಣ್ಣೆ ದೋಸೆ ಕೊಡಿ. ಎಷ್ಟೊಂದು ಬೆಣ್ಣೆ ಹಾಕ್ಬಿಟ್ಟು ಇದ್ರ ಟೇಸ್ಟ್ ಬಂದು ಸೌದೆ ಒಲೆ ಅಂತ ಹೇಳಿದ್ರು. ನಿಜ ಸಖತ್ತಾಗಿದೆ. ಅದ್ರ ಜೊತೆ ಗಟ್ಟಿ ಚಟ್ನಿ ಬೇರೆ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ಮತ್ತೆ ತಡ ಯಾಕೆ ಮಾಡ್ತಿದ್ದೀರಾ, ಬೇಗ ಬನ್ನಿ ಟೇಸ್ಟ್ ಮಾಡಿ. ನನ್ ತರಾನೇ ಸಖತ್ತಾಗಿದೆ. ನಾನಂತೂ ಟೇಸ್ಟ್ ಮಾಡಿದ್ದಾಯ್ತು. ಇನ್ನ ದಾವಣಗೆರೆಯಲ್ಲಿ ಇದ್ಕೊಂಡು ಯಾರೆಲ್ಲ ಈ ಅರುಣ್ ಸಾಗರ್ ಬೆಣ್ಣೆ ದೋಸೆ ಹೋಟೆಲ್ಗೆ ಬಂದು ಟೇಸ್ಟ್ ಮಾಡಿಲ್ಲ, ಸೊ ಮಿಸ್ ಮಾಡದೆ ಬನ್ನಿ ಅರುಣ್ ಸಾಗರ್ ಬೆಣ್ಣೆ ದೋಸೆ ಹೋಟೆಲ್.